ಸರ್, ಈಗ ಕಾಂಗ್ರೆಸ್ನಲ್ಲಿ ಹಿಂದೆ 3 ಜನ ಡಿಸಿಎಂ ಮಾಡಿ ಅಂತ ಬೇಡಿಕೆ ಇಟ್ಟಿದ್ರು. ಇದೀಗ ದಲಿತರನ್ನ ಸಿಎಂ ಮಾಡಿ ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟಿದ್ದಾರೆ ಸರ್. ಖರ್ಗೆ ಅವ್ರನ್ನೇ ಅವರು ಇಲ್ಲಿ ಸಿಎಂ ಮಾಡಲಿಲ್ಲ. ಒರಿಜಿನಲ್ ಕಾಂಗ್ರೆಸ್ ಖರ್ಗೆ ಅವರು ಅವ್ರನ್ನೇ ಸಿಎಂ ಮಾಡಿಲ್ಲ ಅವರು. ಆಮೇಲೆ ಮಮತಾ ಬ್ಯಾನರ್ಜಿ ಅವರು ಕಲ್ಕತ್ತಾದ ಇವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವ್ರು ಹೇಳಿದ್ರು ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂದ್ರು. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು, ನೋ 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 ರಾಹುಲ್ ಗಾಂಧಿ ಅಂತ ಹೇಳಿದ್ರು. ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸೂಸುವಂತ ಕಾಂಗ್ರೆಸ್ ಅವರು ಏನೋ ಅಂಬೇಡ್ಕರ್ ಬಗ್ಗೆ ಏನ್ ಮಾತಾಡಿದ್ದೆ ವಿಧಾನಸಭೆಯಲ್ಲಿ ಏನ್ ಹಂಗೆ ಹಿಂಗೆ ಅಂತ ಎಲ್ಲ ಲೀಡರ್ಗಳೆಲ್ಲ ಅವ್ರನ್ನ ಸೋಸ್ತವ್ರೆ ಯಾರು ಬಾಂಬೆಯಲ್ಲಿ. ನೆಹರು ಅವ್ರು ಬಂದು ಅಂದಿನ ಪ್ರಧಾನಿ ಇವ್ರ ವಿರುದ್ಧ ಕ್ಯಾನ್ವಾಸ್ ಮಾಡ್ತಾರೆ, ಅಂಬೇಡ್ಕರ್ ಗೆಲ್ಲೇಬಾರದು, ಯಾವುದೇ ಕಾರಣಕ್ಕೂ ಗೆಲ್ಲಬಾರದು ಅಂತ ಅವ್ರ ವಿರುದ್ಧ ಪ್ರಚಾರ ಮಾಡಿ ಅವ್ರನ್ನ ಸೋಲಿಸ್ತಾರೆ. ಯಾರು ಅವ್ರನ್ನ ಸೋಲಿಸ್ತಾರೆ ಆಮೇಲೆ ಅವ್ರಿಗೆ ಪದ್ಮಶ್ರೀನೋ ಆಮೇಲೆ ಏನೋ ಕೊಡ್ತಾರೆ. ಪದ್ಮಶ್ರೀ ಭಾರತ ರತ್ನ ಅಲ್ಲ, ಪದ್ಮಶ್ರೀನೇ, ಪದ್ಮ ವಿಭೂಷಣನೋ ಪದ್ಮಶ್ರೀನೋ ಕೊಡ್ತಾರೆ ಅವ್ರಿಗೆ. ಎಷ್ಟು ದ್ವೇಷ ಇರಬೇಕು ಅಂಬೇಡ್ಕರ್ ಬಗ್ಗೆ. ದೆಹಲಿಯಲ್ಲಿ ಅಲ್ಲಿ ಅವ್ರು ಮಣ್ಣು ಮಾಡಕ್ ಹೋದಾಗ ಜಾಗ ಕೊಡಲ್ಲ, 3 ಅಡಿ 6 ಅಡಿ. ಅದನ್ನು ಬಾಂಬೆಗೆ ಮತ್ತೆ ವಾಪಸ್ ಬರ್ತಾರೆ. ಮೋದಿ ಅವ್ರು ಬಂದ್ಮೇಲೆ ಅವರೆಲ್ಲಾ ಸ್ಮಾರಕಗಳನ್ನ ಸ್ಮಾರಕಗಳನ್ನ ಮಾಡಿ ಅವರ ಲಂಡನ್ ಇರೋ ಮನೆ ಇರ್ಬೋದು ಎಲ್ಲಾನು ಕೂಡ ಮೋದಿ ಅವ್ರು ಬಂದ್ಮೇಲೆ ಆಗಿದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ರೆಕಮೆಂಡ್ ಮಾಡ್ತಾರೆ ಭಾರತ ರತ್ನಕ್ಕೆ. ಕಾಂಗ್ರೆಸ್ ಇದ್ದಾಗ ಭಾರತ ರತ್ನ ಕೊಡ್ಲಿಲ್ಲ ಅವರಿಗೆ. ನಮ್ಮ ಸಮ್ಮಿಶ್ರ ಸರ್ಕಾರ, ಬಿಜೆಪಿಯ ಸಮ್ಮಿಶ್ರ ಸರ್ಕಾರ ಇದ್ದಾಗ ಭಾರತ ರತ್ನ ಕೊಡ್ತಾರೆ. ಏನು ಅಧಿಕಾರ ಇದೆ ಅವ್ರಿಗೆ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕೆ? ಸೋಲ್ಸೋದು ಅವ್ರಿಗೆ ಅವ್ರನ್ನ ಸಮಾಧಿ ಮಾಡೋ ಅಂತದಕ್ಕೆ ಜಾಗ ಕೊಡದೇ ಇರೋರು, ಅವ್ರಿಗೆ ಭಾರತ ರತ್ನ ಕೊಡದೇ ಇರೋರು, ಇವರು ಸಂವಿಧಾನದ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಾರೆ, ಅಂಬೇಡ್ಕರ್ ಬಗ್ಗೆ ಪಾಠ ಹೇಳ್ಕೊಡ್ತಾರೆ. ಅದರಿಂದ ಇವ್ರಿಗೆ ದಲಿತರು ಹೇಳಿದಾರಲ್ಲ, ಯಾರು ಮಾದೇವಪ್ಪ ಏನು ಹೇಳಿದ್ದಾನೆ, ಅದೇ ಸಿದ್ದರಾಮಯ್ಯನವ್ರು ಹಿಂದೆ ಹೇಳೋದಲ್ಲ, ಮಾದೇವಪ್ಪ ಅಲ್ಲ ಹಂಗಂದ್ಬಿಟ್ಟು ನನ್ನ ಭಾಷೆ ಹಾಕ್ಬೇಡ್ರಿ, ಸಿದ್ದರಾಮಯ್ಯ ಹೇಳಿದ್ದು ಏಕವಚನ ನಾನು ಉಪಯೋಗ ಮಾಡಲ್ಲ, ಅವ್ರಿಗೆ ಬಿಟ್ಬಿಟ್ಟಿದ್ರಿ. ಏಕವಚನ ಉಪಯೋಗ ಎಲ್ಲ ಸಿದ್ದರಾಮಯ್ಯನವ್ರ ಒಬ್ಬರಿಗೆ ಪೇಟೆಂಟ್ ಕೊಟ್ಬಿಟ್ಟಿದ್ರಿ. ಏಕವಚನದ ಪ್ರಯೋಗ ಪೇಟೆಂಟ್ ಅವ್ರದೇ. ಏನು ಮಾದೇವಪ್ಪ ನಿನಗೂ ಫ್ರೀ ಅಂತಂತಾರಲ್ಲ, ಎಲ್ಲಿ ಫ್ರೀಯಾಗಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಲಿ? ಮಾದೇವಪ್ಪ ನಿನಗೂ ಫ್ರೀ ಅಂದ್ರು, ಫ್ರೀಯಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ? ದಲಿತರನ್ನ ಓಟ್ಗಾಗಿ ಉಪಯೋಗ ಮಾಡ್ಕೊಂತ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದಾರಲ್ಲ, ಏನ್ ಮಾಡ್ತೀರಾ ಅವ್ರ ಮೇಲೆ ಕ್ರಮ? ಪಾರ್ಟಿಯಲ್ಲಿ ಆಕ್ಷನ್ ಮಾಡ್ತೀರಾ ಅವ್ರ ಮೇಲೆ? ಮಾಡಿ ನೋಡೋಣ. ಎಲ್ಲರೂ ಹೇಳಿದಾರಲ್ಲ, ಇವತ್ತು ಹರಿಪ್ರಸಾದ್, BK ಹರಿಪ್ರಸಾದ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಜನ್ಮದಲ್ಲಿ ಇವರು ನಮ್ಮನ್ನು ಉದ್ಧಾರ ಮಾಡಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಪರಮೇಶ್ವರ್ ಅಂತೂ 100 ಸರಿ ಹೇಳ್ಬಿಟ್ಟಿದ್ದಾರೆ, ನಮ್ಮನ್ನ ಹಂಗೆ ನೋಡ್ಕೊಂಡೆ ನಮ್ಮನ್ನು ಇದೇ ತರ ನೋಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿದ್ದಾರೆ. ಅದರಿಂದ ಒಂದು ರೀತಿ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಪದವಿ ಅಲ್ಲ, ಉಪಮುಖ್ಯಮಂತ್ರಿನೂ ಮಾಡಲ್ಲ ನೋಡಿ. ಬೇಕಾದ್ರೆ ಉಪಮುಖ್ಯಮಂತ್ರಿನೂ ಮಾಡಲ್ಲ. ಪಾಪ ಯಾರು ಸತೀಶ್ ಜಾರಕಿಹೊಳಿ ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ, ಪರಮೇಶ್ವರ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಮಾಡಲ್ಲ ಅವ್ರನ್ನ. ಸಿಎಂ ಬೇಡ ರೀ, ಡೆಪ್ಟಿ ಸಿಎಂ ಮಾಡಲಿ, ಅವ್ರನ್ನ ಮಾಡಲ್ಲ, 100% ಮಾಡಲ್ಲ. ಕಾಂಗ್ರೆಸ್ ಹಿಂಗೆ. ಮಾದೇವಪ್ಪ ಏನು ಹೇಳಿದ್ದಾರೆ ಅದನ್ನ ಸತ್ಯವನ್ನೇ ಹೇಳಿದ್ದಾರೆ ಅವರು.